ಸೌಜನ್ಯ ಎಂಬ ಶಕ್ತಿ ದೇವತೆ ಯಾರನ್ನೂ ಬಿಡೋದಿಲ್ಲ. ಅವಳ ವಿರುದ್ಧ ಮಾಡಿದಂತಹ ಮಸಲತ್ತು ಮಾಡಿರುವಂತಹ ಯಾರನ್ನೂ ಬಿಡ್ತಾ ಇಲ್ಲ. ದರೋಡೆಕೋರರ ಜೊತೆಯಲ್ಲಿ ಸೇರಿ ದರೋಡೆಕೋರ ಆಗಿರುವಂತಹ ಯೋಗೀಶ್ ಕುಮಾರ್ ಸೌಜನ್ಯರ ಪ್ರಕರಣದಲ್ಲಿ ಹಸ್ತಕ್ಷೇಪ ಇಲ್ಲದೆ ಇರುತ್ತಾ? ಇದು ವ್ಯವಸ್ಥೆ. ನಾವು ಇಲ್ಲಿಯವರೆಗೂ ಬಾಯಿ ಮುಚ್ಕೊಂಡಿರ್ತಿರೋ ಅಲ್ಲಿಯವರೆಗೂ ಈ ವ್ಯವಸ್ಥೆ ನಮ್ಮನ್ನ ತಿಂದು ಮುಗಿಸುತ್ತೆ. ಆದ್ರೆ ಶಕ್ತಿ ದೇವತೆಯಾಗಿ ಕಾಣಿಸಿಕೊಳ್ಳುತ್ತಿರುವಂತಹ ಸೌಜನ್ಯ ಯಾರನ್ನೂ ಬಿಡ್ತಾ ಇಲ್ಲ. ಎಲ್ಲರ ಮುಖವಾಡಗಳನ್ನ ಕಳಿಸ್ತಾ ಇದ್ದಾಳೆ. ಇದು ಬರೀ ಸೌಜನ್ಯ ಪ್ರಕರಣ ಒಂದೇ ಅಲ್ಲ. ಇಡೀ ಕರ್ನಾಟಕ ದೇಶ, ಇಡೀ ಭಾರತ ದೇಶದಲ್ಲಿ ವ್ಯವಸ್ಥೆ ಯಾವ ರೀತಿ ಸಜ್ಜನರಿಗೆ ಧ್ವನಿಯನ್ನ ಅಡಗಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಶಕ್ತಿ ದೇವತೆಯಾಗಿ ಸೌಜನ್ಯ ಏನಿವತ್ತು ಹೋರಾಟಗಾರರಿಗೆ ಆತ್ಮಸ್ಥೈರ್ಯ ತುಂಬಿ ಅವರ ಜೊತೆಯಲ್ಲಿ ನಿಂತಿದ್ದಾಳಲ್ಲ, ಒಬ್ಬೊಬ್ಬರ ಮುಖವಾಡವೂ ಕಳಿಸ್ತಾ ಇದೆ. ನಮ್ಮ ಮಾರಿಕೊಂಡ ಮಾಧ್ಯಮಗಳ ಮುಖವಾಡವೂ ಸಹ ದೆಹಲಿನಲ್ಲಿ ಕಳಿಸಿದಾಳೆ. ಮಾರಿಕೊಂಡ ಮಾಧ್ಯಮಗಳು ಪಬ್ಲಿಕ್ ಟಿವಿ, TV9, ರಿಪಬ್ಲಿಕ್ ಕನ್ನಡ, ವಿಸ್ತಾರ, ಈ ಎಲ್ಲಾ ಚಾನೆಲ್ಗಳು ಅಲ್ಲಿ ಹೋಗಿ ಸುದ್ದಿಯನ್ನ ಮಾಡಿ ಅದನ್ನ ಬಚ್ಚಿಟ್ರಲ್ಲ, ಅವರ ಮುಖವಾಡವನ್ನು ಸಹ ಯೂಟ್ಯೂಬ್ ಚಾನೆಲ್ ಅವರು ಮಾಡಿದಂತಹ ವಿಡಿಯೋದಲ್ಲಿ ಅವರ ಮುಖವಾಡವನ್ನು ಸಹ ಕಳಚಿ ಹಾಕಿದ್ದಾಳೆ. ಈ PSI ಯೋಗೀಶ್ ಕುಮಾರ್ ಇವನ ಅಕ್ರಮ ಆಸ್ತಿಯ ಬಗ್ಗೆ ಕೊಳ್ತಗೆ ಗ್ರಾಮದಲ್ಲಿ ಗಿರೀಶ್ ಮಟ್ಟಣ್ಣನವರು ದಾಖಲೆಯ ಸಮೇತ, ವಿಡಿಯೋ ಸಮೇತ, ಫೋಟೋಗಳ ಸಮೇತ, ಖಾತಾ ಪಟ್ಟ ಸಮೇತ ಜನರ ಮುಂದೆ ಇಟ್ಟಿದ್ದಾರೆ. ಇಂತಹ ಒಬ್ಬ PSI, ಸಾಮಾನ್ಯ PSI 3.5 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಹೇಗೆ ಸಾಧ್ಯ? ಇದನ್ನ ಕೆದಕ್ತಾ ಹೋದ್ರೆ ಇವನ ವಿರುದ್ಧ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಹೋರಾಟಗಾರರು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಅಕ್ರಮ ಆಸ್ತಿಯ ಬಗ್ಗೆ. ಒಬ್ಬ ವೈದ್ಯೆಯಾಗಿ ಡಾಕ್ಟರ್ ರಶ್ಮಿ ಅವರೂ ಸಹ ತನಗೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಅನುಭವೇ ಇಲ್ಲದಂತಹ ರಶ್ಮಿ ಕೈಲಿ ಪೋಸ್ಟ್ ಮಾರ್ಟಮ್ ಮಾಡಿ ಈ ಪ್ರಕರಣವನ್ನು ದಾರಿ ತಪ್ಪಿಸೋದಕ್ಕೆ ಏನು ಮುಂದಾಗಿದ್ರೋ ಅವರ ವಿರುದ್ಧವೂ ಸಹ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ. ನೋಡಿ, ಅವರ ಗುಣಗಳು ಯಾವ ರೀತಿ ತೋರಿಸುತ್ತೆ ಅಂತಂದ್ರೆ 2020ರಲ್ಲಿ ಇದೇ ಯೋಗೀಶ್ ಕುಮಾರ್ ಕಾಕಿ ಬಟ್ಟೆ ತೊಟ್ಟು ಇಲ್ಲಿ ದರೋಡೆಕೋರರ ಜೊತೆ ಸೇರಿ ತಾನೂ ದರೋಡೆಕೋರ ಆಗಿದ್ದಾನೆ ಅಂತೇಳಿ ಇವನ ವಿರುದ್ಧ ಏನು ಕಂಪ್ಲೇಂಟ್ ಲಾಡ್ಜ್ ಆಗಿರುವಂತದ್ದು, ಪತ್ರಿಕೆಗಳಲ್ಲಿ ಹೇಳಿಕೆ ಬಂದಿರುವುದು, ಒಂದೊಂದೇ ಮುಖವಾಡ ಕಳಿಸ್ತಾ ಇದ್ದಾರೆ, ಹೊರಗಡೆ ಬರ್ತಾ ಇದೆ. ಅದಕ್ಕೆ ಹೇಳಿದ್ದು ದರೋಡೆಕೋರನಾದಂತಹ ಯೋಗೀಶ್ ಕುಮಾರ ಅತ್ಯಾಚಾರಿಗಳ ಜೊತೆ ಪಾಲುದಾರನಾಗಿ ಅವರು ಕೊಟ್ಟಿರುವಂತಹ ಏಸಿಗೆ ಹಣದಿಂದ ಜೀವನ ಮಾಡ್ತಿರುವಂತಹ ಯೋಗೀಶ್ ಕುಮಾರ, ಇಡೀ ಪ್ರಕರಣವನ್ನ ದಾರಿ ತಪ್ಪಿಸಿದಂತಹ ಯೋಗೀಶ್ ಕುಮಾರ, ಇವರೆಲ್ಲ ಮನುಷ್ಯರ 21 ದಿವಸದ ಅವಧಿಯಲ್ಲಿ ಏನು ವೃದ್ಧೆ ಯಮುನರ ಮೇಲೆ ನಡೆದಿದೆ ಎನ್ನಲಾಗುತ್ತಿರುವಂತಹ ಅತ್ಯಾಚಾರವನ್ನು ಮನಗಾಣದೆ, ಒಬ್ಬ ವೃದ್ಧನ ಮೇಲೆ ಕಲ್ಲಿನಿಂದ ಜಜ್ಜಿ ಕೊಂದಿರುವಂತದ್ದನ್ನು ಮನಗಾಣ ಮಾಡದೆ, ಒಬ್ಬ ಮನುಷ್ಯನಾಗಿರದೆ 21 ದಿವಸದಲ್ಲಿ ಕುಮಾರಿ ಸೌಜನ್ಯ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಆ ಗರ್ಭಗುಡಿಯಲ್ಲಿ ಏನು 3 ಇಂಚು ಮಣ್ಣನ್ನ ತುಂಬಿದ್ರಲ್ಲ, ನಾಚಿಕೆ ಆಗಲ್ವಾ ಇವರಿಗೆ? ಅದಕ್ಕೆ ಒಬ್ಬೊಬ್ಬರ ಮುಖವಾಡವು ಹೆಂಗೆ ಕಳಿಸ್ತಾ ಇದ್ದಾಳೆ ಅಂತಂದ್ರೆ, ಇಲ್ಲಿ ಸುಕುಮಾರ ಉದಯ್ ಜೈನ್ ಅವನು ಮಾತನಾಡಿ ಕೆಟ್ಟ, ಅವನ ಮುಖವಾಡ ಬಯಲಾಯಿತು. ಧರ್ಮ ಸಂರಕ್ಷಣಾ ಸಭೆ ಮಾಡ್ತೀನಿ ಅಂತ ಬಂದವರು 3 ಸಭೆಗಳಿಗೆ ಮುಕ್ತಾಯ ಆಗಿ ಹೋದ್ರು. ರಾಕೇಶ್ ಶೆಟ್ರು ನಾನು ಏನೋ ಒಂದು ಮಾಡ್ತೀನಿ ಕ್ಷಮಿಸು ಸೌಜನ್ಯ ಅಂತ ಬಂದವನು ಅರ್ಧಕ್ಕೆ ಓಡಿ ಹೋದ. ಏನಾಯ್ತು ಮಗಳೇ ಅಂತ ಬಂದು ಸತ್ಯ ಶೋಧನೆ ಮಾಡ್ತಾ ಇದ್ದಂಥವ್ರು ಆಣೆ ಪ್ರಮಾಣಗಳ ಹೆಸರಿನಲ್ಲಿ ಕಾಣೆಯಾಗೋದ್ರು. ಪವರ್ ಟಿವಿನಲ್ಲಿ ಕೂತ್ಕೊಂಡು ಚಂದನ್ ಶರ್ಮಾ, ಏನು ಹೋರಾಟಗಾರರ ವಿರುದ್ಧ ಮಾತನಾಡಿದಂತ ಚಂದನ್ ಶರ್ಮಾ ಈಗ ದಾರಿ ಕಾಣದೆ ಮತ್ತೊಂದು ಚಾನೆಲ್ಗೆ ಓಡೋಗಿದ್ದು. ಇನ್ನು V2 ಸೂರ್ಯ ಬಿಲ್ಡಪ್ ಕೊಡ್ಲಿಕ್ಕೆ ಬಂದು ಇವತ್ತು ಅತಂತ್ರವಾಗಿರುವಂಥದ್ದು. ಇವತ್ತು ಏನು ಸೌಜನ್ಯರ ಮೇಲೆ ಮಾಡಿದಂತಹ ಏನು ಆಕ್ರಮಣಕಾರಿ ಇದೆಯಲ್ಲ, ಇದೆಲ್ಲವನ್ನು ನೋಡಿ ಎಲ್ಲವನ್ನೂ ಗೊತ್ತಿರುವಂತಹ ವ್ಯಕ್ತಿಗಳು, ದೊಡ್ಡವರು ಅನ್ನಿಸಿಕೊಂಡಿರುವಂತವರು ಇವತ್ತು ಮಾನಸಿಕವಾಗಿ ಕೊರಗುತ್ತಾ ಇದ್ದಾರೆ. ಯಾವ ನಳಿನ್ ಕುಮಾರ್ ಕಟೀಲ್ ಅವತ್ತು ಏನವನು ಯಾರೋ ಒಬ್ಬ ಕೃಷ್ಣ ಎಂಬ ಪೊಲೀಸ್ ಅಧಿಕಾರಿ ಮಾತಾಡಿದಾನಲ್ಲ, ನಳಿನ್ ಕುಮಾರ್ ಕಟೀಲ್ ಒತ್ತಡ ಇತ್ತು ಅಂತ ಹೇಳ್ತಿದ್ನಲ್ಲ, ಅದೇ ನಳಿನ್ ಕುಮಾರ್ ಕಟೀಲ್ ಇವತ್ತು MP ಸೀಟ್ ಸಿಗದೆ
ರಾಜ್ಯಾಧ್ಯಕ್ಷರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್, MP ಆಗಿದ್ದಂತ 2 ಬಾರಿ MP ಆಗಿದ್ದಂತ ನಳಿನ್ ಕುಮಾರ್ ಕಟೀಲ್ಗೆ ಈ ಬಾರಿ ಟಿಕೆಟ್ ಇಲ್ಲ. ಸೌಜನ್ಯ ಯಾವ ರೀತಿ ಮುಖವಾಡಗಳನ್ನ ಕಳಿಸ್ತಾ ಇದ್ದಾಳೆ ನೋಡಿ, ಯಾವ ರೀತಿ ಮುಖವಾಡಗಳನ್ನ ಕಳಿಸ್ತಾ ಇದ್ದಾಳೆ, ಯಾವ ರೀತಿ ಇವರಿಗೆ ಶಿಕ್ಷೆ ಆಗೋ ರೀತಿ ಈ ಹೋರಾಟಗಾರರ ಆತ್ಮಸ್ಥೈರ್ಯ ತುಂಬುತ್ತಾ ಇದ್ದಾಳೆ ನೋಡಿ. ಸ್ನೇಹಿತರೆ, ಸತ್ಯದ ಪರವಾಗಿ ನಾವು ನಿಲ್ಲಬೇಕಾಗುತ್ತೆ. ಅಧರ್ಮ ಹೆಚ್ಚಾಗ್ತಾ ಇದೆ. ಅಹಿಂಸೆ ಸಾರುವಂತಹ ಸ್ಥಳದಲ್ಲಿ ಹಿಂಸೆಗಳು ಜಾಸ್ತಿ ಆಗ್ತಾ ಇದೆ. ಬಾಹುಬಲಿ ನೆಲೆಸಿರುವಂತಹ ಸ್ಥಳದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದ್ದಾವೆ. ನಮಗೆ ಯಾಕೆ ಕರಾವಳಿಯ ಭಾಗದಲ್ಲಿ ನಡೀತಾ ಇದೆ ಅಂತಿರಲ್ಲ, ಕರಾವಳಿಯ ಭಾಗದಲ್ಲಿ ಸೌಜನ್ಯರ ಪ್ರಕರಣ ಇವತ್ತು ಬಹಿರಂಗವಾಗಿ ಜಗಜ್ಜಾಹೀರಾತು ಆಗ್ತಾ ಇದೆ. ಆದರೆ ಇಂತಹ ಪ್ರಕರಣಗಳು ಎಷ್ಟೋ ಮುಚ್ಚಿ ಹೋಗ್ತಾ ಇದ್ದಾವೆ. ಒಂದಂತೂ ಸತ್ಯ, ಸೌಜನ್ಯ ಯಾರನ್ನೂ ಬಿಡೋದಿಲ್ಲ. ಸೌಜನ್ಯ ಯಾರನ್ನೂ ಬಿಡೋದಿಲ್ಲ. ಎಲ್ಲರನ್ನೂ ಬೆತ್ತಲೆ ಮಾಡಿ ನಿಲ್ಲಿಸ್ತಾಳೆ. ಎಲ್ಲರನ್ನು ಬೆತ್ತಲೆ ಮಾಡಿ ನಿಲ್ಲಿಸ್ತಾಳೆ. ರುದ್ರಮುನಿ ಮಾಡಿದ್ದಂತಹ ಟಿವಿ ಚಾನೆಲ್ ಕುತ್ಕೊಂಡು ರುದ್ರಮುನಿ ಏನು CID ಅಧಿಕಾರಿಯಾಗಿದ್ದಂತಹ ರುದ್ರಮುನಿಯ ಮುಖವಾಡವೂ ಕಳಚಿ ಆಗಿದೆ. ರಂಗಸ್ವಾಮಿಯವರ ಮುಖವಾಡವೂ ಕಳಚಿ ಆಗಿದೆ. ಇವರ ವಿರುದ್ಧ ಯಾರ್ಯಾರು ಪಿತೂರಿ ಮಾಡಿದ್ರು, ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದ್ರು, ಎಲ್ಲರ ಮುಖವಾಡ ಬಯಲಾಗಿದೆ. ಇನ್ನೇನು ಈ ಅತೃಪ್ತ ಆತ್ಮಗಳು, ಈ ವಿಕೃತ ಕಾಮಿಗಳ ಪಡೆಯ ಮುಖವಾಡವೂ ಸಹ ಬಯಲಾಗ್ತಾ ಇದೆ. ದೆಹಲಿಯಲ್ಲೂ ಸಹ ನಿರ್ಭಯ ಧರ್ಮ ಸ್ಥಳ ಇವರಿಗೆ ಸಹಕಾರ ನೀಡಿರುವಂತದ್ದು ಈಗಲೂ ಸಹ ನ್ಯಾಷನಲ್ ಲೆವೆಲ್ ನಲ್ಲಿ ಸುದ್ದಿ ಆಗ್ತಾ ಇರುವಂತದ್ದು. ಒಂದಂತೂ ಸತ್ಯ, ಈ ಎಲ್ಲಾ ಪಾಪಿಗಳಿಗೂ, ಈ ಗರ್ಭಗುಡಿಗೆ 3 ಇಂಚು ಮಣ್ಣನ್ನು ತುಂಬಿರುವಂತಹ ಪಾಪಿಗಳಿಗೆ ಶಿಕ್ಷೆ ಆಗುತ್ತೆ, ಆಗಲೇಬೇಕು. ಇದು ನಮ್ಮ ಸಂಕಲ್ಪ. ಸ್ನೇಹಿತರೆ, ಒಂದು ಮಾಧ್ಯಮವಾಗಿ ಏನೋ ಒಂದು ಟೈಮಿಗೆ ಸುದ್ದಿ ಮಾಡಬೇಕು ಅನ್ನೋದಲ್ಲ, ವಾಸ್ತವವಾಗಿ ಸತ್ಯವ ವಿಚಾರಗಳನ್ನ ಜನರಿಗೆ ತಿಳಿಸುವಂತ ಪ್ರಾಮಾಣಿಕ ಪ್ರಯತ್ನ ಹಲವಾರು ಯೂಟ್ಯೂಬ್ಗಳು ಮಾಡ್ತಾ ಇದ್ದಾವೆ. ಇವತ್ತು ಯೂಟ್ಯೂಬ್ ನಲ್ಲಿ ಏನು ಸೌಜನ್ಯ ಪ್ರಕರಣವನ್ನು ಜನರಿಗೆ ತಿಳಿಸುವಂತ ಎಲ್ಲಾ ಯೂಟ್ಯೂಬ್ ಚಾನೆಲ್ನವರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ, ನಿಮ್ಮ ಅಕ್ಷರ ಮೀಡಿಯಾವು ಸಹ ಈ ಸತ್ಯದ ಪರವಾದಂತಹ ಹೋರಾಟದಲ್ಲಿ ಯಾವತ್ತೂ ಭಾಗಿಯಾಗಿರುತ್ತೆ. ನಮ್ಮದಾದಂಥ ತಣ್ಣದಾದಂಥ ಪುಟ್ಟದಾದಂಥ ಅಳಿಲು ಸೇವೆ ಸಹ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.